ವೃಂದಾದೇವಿ ಮತ್ತು ತುಳಸಿಯ ಪವಿತ್ರ ಕಥೆ. ವರ್ಷಗಳ ಹಿಂದೆ ವೃಂದಾ ಎಂಬ ಶುದ್ಧ ಚರಿತ್ರೆಯುಳ್ಳ ಸತಿಯಿದ್ದಳು. ಅವಳು ಜಲಂಧರ ಎಂಬ ಶಕ್ತಿಶಾಲಿ ಅಸುರನ ಧರ್ಮಪತ್ನಿ. ಜಲಂಧರನು ದೇವತೆಗಳ ವಿರುದ್ಧ ಯುದ್ಧ ಮಾಡುತ್ತಿದ್ದ, ಆದರೆ ಅವನಿಗೆ ಯಾರೂ ಸೋಲಿಸಲು ಸಾಧ್ಯವಾಗಲಿಲ್ಲ. ಸ್ವಯಂ ಶಿವನಿಂದಲೂ, ಏಕೆಂದರೆ ಅವನು ಪವಿತ್ರ ಸತಿಯಾದ ವೃಂದಾದೇವಿಯ ಶಕ್ತಿ, ಭಕ್ತಿ ಮತ್ತು ತಪಸ್ಸಿನಿಂದ ರಕ್ಷಿಸಲ್ಪಡುತ್ತಿದ್ದ. ದೇವತೆಗಳು ವಿಷ್ಣುವನ್ನು ಕೇಳುತ್ತಾರೆ, ಇವನು ಸತಿಪ್ರಭಾವದಿಂದ ಸೋಲುತ್ತಿಲ್ಲ, ನಾವು ಏನು ಮಾಡಬೇಕು? ಆಗ ವಿಷ್ಣು ತನ್ನ ಮಾಯೆಯಿಂದ ಜಲಂಧರನ ರೂಪವನ್ನು ಧರಿಸಿ ವೃಂದೆಯ ಬಳಿ ಹೋಗುತ್ತಾನೆ. ವೃಂದಾದೇವಿಯು ಧರ್ಮಪತ್ನಿಯಾಗಿ ಅವನನ್ನು ಗುರುತಿಸದೆ ಪೂಜಿಸುತ್ತಾಳೆ. ಆದರೆ ಕೆಲ ಕ್ಷಣಗಳ ನಂತರ ಅವಳು ಆತನು ತನ್ನ ಪತಿ ಅಲ್ಲವೆಂಬುದನ್ನು ಅರಿಯುತ್ತಾಳೆ. ಆತನು ವಿಷ್ಣು ಎಂಬುದನ್ನು ತಿಳಿದುಕೊಳ್ಳುತ್ತಿದ್ದಂತೆ ಅವಳ ಸತಿತ್ವ ಭಂಗವಾಗುತ್ತದೆ. ಆಕೆಯ ಹೃದಯ ತುಂಡಾಗುತ್ತದೆ. ಕೋಪ, ದುಃಖ ಮತ್ತು ನೋವಿನಿಂದ ವೃಂದಾ ವಿಷ್ಣುವಿಗೆ ಶಾಪ ಹಾಕುತ್ತಾಳೆ, ನೀನು ಶಿಲೆಯ ರೂಪದಲ್ಲಿ ಶಾಶ್ವತವಾಗಿ ಇರು. ಇದರಿಂದಲೇ ವಿಷ್ಣು ಶಾಲಿಗ್ರಾಮ ಶಿಲೆಯ ರೂಪವನ್ನು ಧರಿಸುತ್ತಾರೆ. ಆಗ ವಿಷ್ಣು ಆಕೆಯ ಶುದ್ಧ ಭಕ್ತಿಯ ಪ್ರೀತಿಗೆ ಮರುಮಾನವಾಗಿ ನೀನು ನಿತ್ಯವೂ ನನ್ನ ಪೂಜೆಯಲ್ಲಿ ಇರಬೇಕು ಎಂದು ಆಶೀರ್ವಾದಿಸುತ್ತಾರೆ. ಆಕೆ ತುಳಸಿ ರೂಪವನ್ನು ಪಡೆದುಕೊಳ್ಳುತ್ತಾರೆ. ತುಳಸಿ ಪೂಜೆಯು ಯಾಕೆ ವಿಷ್ಣು ಪೂಜೆಯಲ್ಲಿ ಅವಿಭಾಜ್ಯವೆಂದರೆ ಅದು ವೃಂದಾದೇವಿಯ ತ್ಯಾಗ, ಪ್ರೀತಿ ಮತ್ತು ಭಕ್ತಿಗೆ ನಮನ. ಈಗಲೂ ಶಾಲಿಗ್ರಾಮದೊಂದಿಗೆ ತುಳಸಿ ಇರಲೇಬೇಕು. ಇಲ್ಲದಿದ್ದರೆ ಪೂಜೆಯ ಪೂರ್ಣತೆ ಇಲ್ಲ.